ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಡಾಮಿನೋಸ್ ಸ್ಟೈಲ್ ಡಾಮಿನೋಸ್ ಟೇಸ್ಟಲ್ಲಿ ಗಾರ್ಲಿಕ್ ಬ್ರೆಡನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಈಸಿ ಮತ್ತು ಆರಾಮಾಗಿ ಮಾಡ್ಕೋಬೋದು ಮನೆಯಲ್ಲೇ. ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇವಾಗ ನೋಡಿ, ನಾನು ಇಲ್ಲೊಂದು ಬೌಲನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನೋಡಿ ನಾವು ಬೆಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದು ನಂದಿನಿ ಬೆಣ್ಣೆ ಅಂದರೆ ರೆಡಿಮೇಡ್ ಬೆಣ್ಣೆ. ನಾವು ಮನೆಯಲ್ಲೇ ಮಾಡಿರೋದಿದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಸಾಲ್ಟು ಇರುತ್ತೆ ಫ್ರೆಂಡ್ಸ್. ಇದು ಸಾಲ್ಟ್ ಬೆಣ್ಣೆ ಆಗಿದೆ. ಇದಕ್ಕೆ ನೋಡಿ, ನಾನಿಲ್ಲಿ 1 ಸ್ಪೂನ್ನಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಕ್ರಷ್ ಮಾಡಿ ಅಂದರೆ ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ. ಈ ಥರ ಒಂದು ತುರಿಯೋ ಮಣೆಯಲ್ಲಿ ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ. ನೀವು ಕುಟ್ಟಿ ಸಣ್ಣ ಮಾಡಿ ಆದರೂ ತೊಗೊಳ್ಬೋದು. ಇದನ್ನು ಕೂಡ 1 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಆರ್ಗ್ಯಾನೋನ ತೊಗೊಂಡಿದ್ದೀನಿ. ಇದು ಶಾಪಲ್ಲೂ ಸಿಗುತ್ತೆ ಫ್ರೆಂಡ್ಸ್. ಬಟ್ ನಾವು ಡಾಮಿನೋಸ್ ಪಿಜ್ಜಾ ತೊಗೊಂಡಿರ್ತೀವಲ್ಲ ಆವಾಗ ತುಂಬ ಕೊಟ್ಬಿಟ್ಟಿರ್ತಾರೆ. ಇವು ಆರಾಮಾಗಿ ಇರ್ತಾವಲ್ಲ, ನಾನು ಅದನ್ನ ಹಾಗೆ ವೇಸ್ಟ್ ಮಾಡೋದಿಲ್ಲ, ತೆಗೆದು ಇಟ್ಕೊಂಡಿರ್ತೀನಿ. ಈ ಥರ ರೆಸಿಪಿ ಮಾಡಿದಾಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ. ಮತ್ತು ಚಿಲ್ಲಿ ಫ್ಲೇಕ್ಸ್ ಇದು ಕೂಡ ಅದರಲ್ಲೇ ಬಂದಿರೋದು. ಈ ಥರ ನೋಡಿ ನಾವು ತೆಗೆದಿಟ್ಕೊಂಡ್ರೆ ಏನಂದರೆ ರೆಸಿಪಿಗೆ ಹಾಕೋಕ್ಕೆ ಯೂಸ್ ಆಗುತ್ತೆ. ನೀವು ಕೂಡ ಇದ್ದರೆ ವೇಸ್ಟ್ ಮಾಡಬೇಡ್ರಿ, ಚೆಲ್ಲಬೇಡ್ರಿ. ಈ ಥರ ತೆಗೆದಿಟ್ಕೊಂಡ್ರೆ ನೋಡಿ ಎಷ್ಟೊಂದು ಯೂಸ್ ಆಗುತ್ತೆ. ಈ ಚಿಲ್ಲಿ ಫ್ಲೇಕ್ಸನ್ನು ಮನೆಯಲ್ಲೂ ಕೂಡ ಮಾಡ್ಕೊಳ್ಬೋದು ನಾವು, ಒಣಮೆಣಸಿನ್ಕಾಯಿ ಇದ್ದರೆ. ಇವಾಗ ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಬೇಕಾಗುತ್ತೆ. ಇದು ಸಾಲ್ಟಿ ಬೆಣ್ಣೆ ಆಗಿರೋದ್ರಿಂದ. ನೀವು ಮನೆಯಲ್ಲೇ ಮಾಡಿರೋ ಬೆಣ್ಣೆ ಆಗಿದ್ದರೆ ಆರಾಮಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಉಪ್ಪು. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಇವಾಗಂತೂ ಫುಲ್ ಟ್ರೆಂಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಇದು ಡಾಮಿನೋಸಲ್ಲಿ ಗಾರ್ಲಿಕ್ ಬ್ರೆಡ್ ಅಂತ ಹೇಳಿ. ನಾವು ಅಲ್ಲಿ ತುಂಬ ಕಾಸ್ಟ್ಲಿ ಆಗುತ್ತೆ. ಈ ಥರ ನೋಡಿ ಈಸಿ ಅಂದರೆ ಈಸಿ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟು. ನಾವು ಆರ್ಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸು ಇರಲಿಲ್ಲ ಅಂದರೂ ಕೂಡ ನಾವು ಸಿಂಪಲ್ಲಾಗಿ ಬೆಣ್ಣೆ ಮತ್ತು ಉಪ್ಪು ಬೆಳ್ಳುಳ್ಳಿ ಇಷ್ಟಿದ್ರೆ ಸಾಕು. ಇದರಿಂದ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸೇಮ್ ಇರುತ್ತೆ. ಇದಕ್ಕೆ ಸ್ವಲ್ಪ ಕರಿ ಮೆಣಸಿನ ಕಾಳು ಪುಡಿ ಹಾಕ್ಕೊಂಡ್ರು ನಡೆಯುತ್ತೆ. ನಾನು ಹಾಕಿಲ್ಲ ಇಲ್ಲಿ, ತುಂಬ ಖಾರ ಆಗುತ್ತೆ ಮಕ್ಕಳಿಗೆ ಅಂತ ಹೇಳಿ. ಇವಾಗ ನೋಡಿ ಬ್ರೆಡ್ ಪೀಸಸನ್ನು ತೊಗೊಂಡಿದ್ದೀನಿ. ಅದನ್ನು ಮೇಲ್ಗಡೆ ಎಲ್ಲ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಹಚ್ಕೊಳ್ಬೇಕಾಗುತ್ತೆ ಎಲ್ಲನೂ. ನೋಡಿ, ಸ್ವಲ್ಪನೂ ಬಿಡ್ದಂಗೆ ಹಚ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು ಏನು ಹೇಳಬೇಕಂದ್ರೆ, ನಾನು ಮೊನ್ನೆ ಪಾನಿಪುರಿದು ಪೂರಿನ ಹೆಂಗೆ ಮಾಡೋದು ಅಂತ ತೋರಿಸಿದ್ದೆ. ಆವಾಗ ನೆಕ್ಸ್ಟ್ ರೆಸಿಪಿ ನಾನು ಏನಂದರೆ ಅದಕ್ಕೆ ಪಾನಿನ ಮಾಡಿ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ. ಕಾರಣಾಂತರದಿಂದ ನಾನು ಹಾಕೋಕ್ಕೆ ಆಗ್ತಾ ಇಲ್ಲ. ನೆಕ್ಸ್ಟು ಅಥವಾ ಅದರ ನೆಕ್ಸ್ಟ್ ರೆಸಿಪಿನ ನಾನು ಖಂಡಿತವಾಗಿಯೂ ಮಾಡಿ ಹಾಕ್ತೀನಿ. ಎಲ್ಲರೂ ವೆಯ್ಟ್ ಮಾಡಿ. ಮತ್ತು ಏನು ಹೇಳಬೇಕಂದ್ರೆ, ಯಾಕೆ ಲೇಟ್ ಆಗಿದೆ ಅಂತಲೂ ಕೂಡ ನಾನು ಕಾರಣನೂ ಹೇಳ್ತೀನಿ. ನೆಕ್ಸ್ಟ್ ರೆಸಿಪಿನ ನೀವು ಮಿಸ್ ಮಾಡಬೇಡಿ. ಇವಾಗ ನೋಡಿ, ಬ್ರೆಡ್ ಪೀಸಸ್ಸಿಗೆಲ್ಲ ನಾನು ಇಲ್ಲಿ ಹಚ್ಕೊಳ್ತಾ ಇದ್ದೀನಿ. ನಾನು 2 ಬ್ರೆಡ್ ಪೀಸಸ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಜಾಸ್ತಿ ಬೇಕಂತ ಹೇಳಿದರೆ ಇದನ್ನೆಲ್ಲ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಬೆಣ್ಣೆ ಆಗಿರ್ಬೋದು ಮತ್ತು ಬೆಳ್ಳುಳ್ಳಿ ಆಗಿರ್ಬೋದು ಇದನ್ನೆಲ್ಲನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟಿಂದ ನಾವು ಎಷ್ಟು ಈಸಿಯಾಗಿ ಡಾಮಿನೋಸ್ ಸ್ಟೈಲಲ್ಲಿ ಗಾರ್ಲಿಕ್ ಬ್ರೆಡ್ಡನ್ನು ಮಾಡ್ಕೊಳ್ಬೋದು. ನೋಡಿ, ಇವಾಗ ಈ ಥರ ಹಚ್ಚಿ ಇಟ್ಕೊತಾ ಇದ್ದೀನಿ ನೋಡಿ. ಓಕೆ, ನೆಕ್ಸ್ಟ್ ಇವಾಗ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಫ್ರೆಂಡ್ ನಾನು. ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಂದರೆ ಹಚ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾವು ಆಲ್ರೆಡಿ ಬೆಣ್ಣೆ ತುಂಬ ಯೂಸ್ ಮಾಡಿರೋದ್ರಿಂದ ಬೇಕಂದರೆ ಹಚ್ಕೊಳ್ಳಿ, ಬೇಡ ಅಂದರೆ ಆರಾಮಾಗಿ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಈ ಬ್ರೆಡ್ ಪೀಸಸನ್ನು ಈ ಕಡೆ ಹೊಳ್ಳಿಸಿನೇ ಹಾಕ್ಕೊಳ್ಬೇಕು. ನಾವು ಎಲ್ಲಿ ಮಸಾಲೆ ಹಚ್ಕೊಂಡಿರ್ತೀವಲ್ಲ ಅದನ್ನು ಕೆಳಗಡೆ ಮಾಡಿನೇ ಹಾಕಬೇಕು, ಅಂದರೆ ಬಿಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ. ಇದನ್ನು ಒಂದು 5 ನಿಮಿಷ ಫುಲ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಫುಲ್ ಹೊತ್ತು ಬಿಡ್ತವೆ. ಹಾಗಾಗಿ ಸಣ್ಣ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಒಂದು ಕಡೆ ಇದನ್ನು ಬೇಯಿಸ್ಕೊಂಡು ಫ್ರೈ ಮಾಡಿಕೊಂಡು ನೆಕ್ಸ್ಟು ಹೊಳ್ಳಿಸಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ. ಇವಾಗ ಇಲ್ಲಿ ನೋಡುವಾಗ ನಿಮಗೆ ಫುಲ್ ಸಾಫ್ಟ್ ಅನಿಸುತ್ತೆ, ಬಟ್ ಏನಂದರೆ ತಣ್ಣಗಾದ್ಮೇಲೆ ಫುಲ್ ಕ್ರಿಸ್ಪಿನೆಸ್ ಬರುತ್ತೆ ಫ್ರೆಂಡ್ಸ್ ಇದು.
ನೋಡಿ ಇವಾಗ ಆಲ್ಮೋಸ್ಟ್ ನಾನು 10 ನಿಮಿಷ ಇದನ್ನ ಸಣ್ಣ ಉರಿಯೊಳಗೆ ಇಟ್ಕೊಂಡಿದ್ದೆ. ಎರಡೂ ಕಡೆಯೂ ಚೆನ್ನಾಗಿ ಬೆಂದಿದೆ ನೋಡಿ, ಮೆತ್ತಗಾಗಿದೆ. ಆದರೆ ಏನಂದರೆ ಫುಲ್ ತಣ್ಣಗಾದ್ಮೇಲೆ ಫುಲ್ ಕ್ರಿಸ್ಪಿಯಾಗಿ ಬರ್ತೈತಿ. ತುಂಬ ಅಂದರೆ ತುಂಬ ಟೇಸ್ಟಿಯಾದ ಗಾರ್ಲಿಕ್ ಬ್ರೆಡ್ ಇದು. ಅವಾಗವಾಗ ಮಾಡಿಕೊಂಡು ತಿನ್ಬೋದು. ನೋಡಿ ರೆಡಿಯಾಗಿದೆ. ಇದನ್ನು ಮಯೋನೀಸ್ ಆಗಿರ್ಬೋದು ಅಥವಾ ಟೊಮೆಟೊ ಕೆಚಪ್ಪಲ್ಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ. ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಬರುತ್ತಿರಿಸೋದನ್ನು ಮಾತ್ರ ಮರಿಬೇಡಿ. ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇ ವಿಡಿಯೋಸ್ ನೋಡಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.